ಜ್ಯೋತಿಷ್ಯವನ್ನ ತಿಳ್ಕೊಳ್ಬೇಕು. ಜ್ಯೋತಿಷ್ಯ ಕಲಿಯೋದ್ರಿಂದ ನಮಗೇನು ಲಾಭ, ಮತ್ತೆ ಜ್ಯೋತಿಷ್ಯ ಕಲಿತ ನಂತರ ನಾವು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಒಳಿತನ್ನ ಕಂಡುಕೊಳ್ಳಬಹುದು, ಜ್ಯೋತಿಷ್ಯ ಕಲಿಯೋದ್ರಿಂದ ನಮಗೆ ಎಷ್ಟು ಲಾಭ ಆಗತ್ತೆ, ಬೇರೆ ಯಾರ ಹತ್ರನೋ ನಮ್ಮ ಬಗ್ಗೆ ಜ್ಯೋತಿಷ್ಯ ಹೇಳಿ ಅನ್ನೋದನ್ನ ನಾವು ಹೋಗಿ ಕೇಳಿ ಅವ್ರು ಏನೇನೋ ಬುಡೆ ಬಿಟ್ಟು ನಾವು ಅದನ್ನ ತಲೆಗೆಡ್ಸ್ಕೊಂಡು ಇದೆಲ್ಲ ತಾಪತ್ರಯ ಯಾಕೆ, ನಾವೇ ಜ್ಯೋತಿಷ್ಯವನ್ನ ತಿಳ್ಕೊಂಡು ಮತ್ತೆ ಕಲ್ಕೊಂಡು ಯಾವ ರೀತಿಯಾಗಿ ನಮ್ಮ ಭವಿಷ್ಯದ ಬಗ್ಗೆ ನಾವೇ ರೂಪಿಸ್ಕೊಳ್ಬಹುದು ಅನ್ನೋದರ ಕುರಿತು ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಮತ್ತು ಈಗಾಗಲೇ 65,000ಕ್ಕೂ ಹೆಚ್ಚು ಅಧಿಕ ಸ್ಟೂಡೆಂಟ್ಸ್ಗಳು ಈ ನಕ್ಷತ್ರ ನಾಡಿಗೆ ಜಾಯಿನ್ ಆಗಿ ತಾವು ಕೂಡ ತಮ್ಮ ಭವಿಷ್ಯದ ಬಗ್ಗೆ ತಿಳ್ಕೊಂಡಿದ್ದಾರೆ ಮತ್ತು ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಂಡಿದ್ದಾರೆ. ಇದು ಹೇಗೆ ನಡೆಯುತ್ತೆ, ಇದು ಯಾವ ರೀತಿಯಾಗಿ ಕ್ಲಾಸಸ್ಗಳು ಇರುತ್ತೆ ಅನ್ನೋದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ದಿನೇಶ್ ಗುರೂಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಟಿವಿಯ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೇರವಾಗಿ ನೀವು ಕರೆ ಮಾಡಬಹುದು. ಕರೆ ಮಾಡಿ ಗುರೂಜಿ ಅವರ ಬಳಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬಹುದು. ಅದೇ ರೀತಿಯಾಗಿ ಸಾಕಷ್ಟು ನಂಬರ್ಗಳು ಡಿಸ್ಪ್ಲೇ ಆಗ್ತಾ ಇದೆ. ನೀವು ಕೂಡ ಭವಿಷ್ಯವನ್ನು ತಿಳ್ಕೊಳ್ಬೇಕು, ಜ್ಯೋತಿಷ್ಯವನ್ನು ಕಲ್ತ್ಕೊಳ್ಬೇಕು ಅಂತ ಇದ್ದರೆ ಆ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರನ್ನು ಕೂಡ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಬೇಗ ಬೇಗ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತು ನೇರ ಪ್ರಸಾರ ಕಾರ್ಯಕ್ರಮದಲ್ಲೂ ಕೂಡ ಮಾತನಾಡಿ ಅಂತ ಹೇಳ್ತಾ ಈಗಾಗಲೇ 108ನೇ ಬ್ಯಾಚ್ ಆಗಸ್ಟ್ 11ರಿಂದ ನಡೀತಾ ಇದೆ. ಸೊ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗಿಯಾಗಿ ಕಲ್ತ್ಕೊಳ್ಳುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸಣ್ಣ ಪುಟ್ಟ ವಿಚಾರ ಅಂತೂ ಅಲ್ವೇ ಅಲ್ಲ. ನೋಡಿ, 65,000ಕ್ಕೂ ಅಧಿಕ ಹೆಚ್ಚು ವಿದ್ಯಾರ್ಥಿಗಳು ದೇಶಾದ್ಯಂತ ಈ ನಕ್ಷತ್ರ ನಾಡಿಗೆ ಜಾಯಿನ್ ಆಗಿ ಕಲ್ತ್ಕೊಂಡು ಈಗಾಗಲೇ ತಮ್ಮ ಭವಿಷ್ಯ ಏನು ಅನ್ನೋದನ್ನ ಕೂಡ ಅವರೇ ಅರ್ಥಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಯ್ಯೋ, ನಮಗೆ ಹಾಕಬೇಕು, ನಾವು ಯಾಕೆ ಕಲ್ತ್ಕೊಳ್ಬೇಕು ಈ ಜ್ಯೋತಿಷ್ಯ ಹೇಳೋದನ್ನ ಅಂತ ಹೇಳಿ ನಿಮಗೂ ಕೂಡ ಪ್ರಶ್ನೆ ಮೂಡಬಹುದು. ಈ ಕಲಿಕೆಯಿಂದ ನಮಗೆ ಲಾಭ ಆಗತ್ತೆ ಹೊರತು ಬೇರೆ ಯಾರಿಗೂ ಲಾಭ ಅಂತೂ ಆಗೋದಿಲ್ಲ ಅಲ್ವಾ ಗುರುಜಿ? ಇದರಿಂದ ನಾವು ನಮ್ಮ ಭವಿಷ್ಯದ ಬಗ್ಗೆ ತಿಳ್ಕೊಳ್ಬಹುದು. ಮತ್ತೆ ನಮ್ಮ ಭವಿಷ್ಯಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ಯಾವಾಗ್ಲೂ ಕೂಡ ಒಳಗಡೆ ಆತಂಕ ಇರುತ್ತೆ. ಆತಂಕ ದೂರ ಮಾಡೋಕ್ಕೆ ಯಾವಾಗಲೂ ಕೂಡ ನಾವು ಬೇರೆ ಬೇರೆ ಒಂದು ಏನಂತಾರೆ ಆಯಾಮಗಳಲ್ಲಿ ನೋಡ್ತೀವಿ. ನಾವು ಫ್ರೆಂಡ್ಸ್ನ ಮಾಡ್ಕೊಳ್ತೀವಿ, ಮತ್ತು ಒಂದು ಮ್ಯಾರೇಜ್ ಅನ್ನೋದು ಪಾರ್ಟ್ನರ್ ಮಾಡ್ಕೊಳ್ತೀವಿ, ಅಥವಾ ತಂದೆ ತಾಯಿ ಒಲವು ಹೋಗ್ತೀವಿ. ಏನೇ ಇದ್ರೂ ಕೂಡ ಒಳಗಡೆ ಇರ್ತಕ್ಕಂಥ ಸಮಾಧಾನ ಯಾವಾಗ ಬರುತ್ತೋ ಆವಾಗಲೇ ಮನುಷ್ಯನಿಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅದನ್ನೇ ಕರೆಯೋದು. ಕೆಲಸ ಹೋಯ್ತು ಅಂತ ಇರ್ತಕ್ಕಂಥದ್ದು. ಆ ಕೆಲಸ ಹೋಯ್ತು ಅಂತಂದಾಗ ಅವರಿಗೆ ಮುಂದೆ ಯಾವಾಗ ಸಿಗುತ್ತೆ ಅನ್ನೋದು ಇದು ನಾಟಕ ಆಡದೇ ಇರತಕ್ಕಂಥ ಒಂದು ಏನಂತಾರೆ ಪದ್ಧತಿ. ಇದು ನಿಮಗೆ 1 ವರ್ಷ ಸಿಗಲ್ಲ, ಸ್ವಲ್ಪ ಸ್ಲೋ ಇದೆ, ಡೌಟ್ ಇದೆ ಅಂತ ಅದು ಹೇಳಿದ್ಮೇಲೆ ನಾವು ಆ 1 ವರ್ಷ ಸುಮ್ಮನೆ ಇದ್ಬಿಡ್ಬೇಕು. ಇದನ್ನು ಪ್ರಿಪೇರ್ಡ್ನೆಸ್ ಅಂತ ಕರಿತೀವಿ ನಾವು. ತುಂಬ ಜನಕ್ಕೆ ಗೊತ್ತಿಲ್ಲ, ಜ್ಯೋತಿಷ್ಯ ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥದ್ದು, ಪ್ರತಿಯೊಬ್ಬ ಮನುಷ್ಯನೂ ಅರ್ಥ ಮಾಡ್ಕೊಳಕ್ಕೆ ಕೊಟ್ಟಿರೋದು. ಪ್ರಿಪೇರ್ಡ್ನೆಸ್ ಅಂತ ನಾವು ಕರಿತೀವಿ, ರೆಡಿ ಆಗೋಕ್ಕೆ. ಈಗ ಈ ಒಂದು 80 ವರ್ಷದಲ್ಲಿ ಭಾರತ ಅಥವಾ ಬೇರೆ ಕಡೆ ಎಷ್ಟು ಯುದ್ಧಗಳು ಮಾಡ್ಕೊಂಡಿದ್ದೀವಿ ನಾವು? 80 ವರ್ಷದಲ್ಲಿ ಅಂದಾಜು ಒಂದು 10ರ ಮೇಲಿಲ್ಲ, ತೀರಾ ಕಮ್ಮಿ. ಅದೆಲ್ಲ ಲೆಕ್ಕ ಹಾಕೊಂಡ್ರೆ ನಡೆದಿರ್ತಕ್ಕಂಥ ದಿವಸಗಳನ್ನ ಕೌಂಟ್ ಮಾಡಿದ್ರೆ 50 ದಿವಸದ ಮೇಲೂ ಇಲ್ಲ. ಆದರೆ ಈ 80 ವರ್ಷ ಸತತವಾಗಿ ಮಿಲಿಟರಿ ಪಡೆ ಡೈಲಿ ಟ್ರೈನ್ ಮಾಡ್ಕೊಳ್ತಾ ಇರುತ್ತೆ, ವಾಯುಪಡೆ ಟ್ರೈನ್ ಮಾಡ್ತಾ ಇರುತ್ತೆ, ಆರ್ಮಿ ಟ್ರೈನ್ ಮಾಡ್ತಾ ಇರುತ್ತೆ. ಸೊ ಮತ್ತು ಈ ಟ್ರೈನಿಂಗ್ ಯಾಕೆ? ಪ್ರಾಬ್ಲಮ್ ಬಂದಾಗ ಆವಾಗ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಲ್ಲ. ನಮಗೆ ಜ್ಯೋತಿಷ್ಯ ಗೊತ್ತಾಗಿದ್ದಾಗ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಬರಲ್ಲ. ಮುಂಚೆನೇ ಪ್ರಿಪೇರ್ಡ್ನೆಸ್ ಕೊಡುತ್ತೆ. ಜ್ಯೋತಿಷ್ಯವನ್ನು ತುಂಬ ಜನ ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ. ಜ್ಯೋತಿಷ್ಯ ಗೊತ್ತಿದ್ದ ತಕ್ಷಣವೇ ನಮಗೆ ಎಲ್ಲನೂ ಬದಲಾಯಿಸ್ಬೋದು ಅಂತ ಬಂದಿರತಕ್ಕಂಥದ್ದು
ಅಕ್ಷರಶಃ ಸುಳ್ಳು. ಹೈಯೆಸ್ಟು ಸಬ್ಜೆಕ್ಟು ಎಂಟೈರ್ ಯೂನಿವರ್ಸಲ್ಲಿ ಒಂದು ಸಬ್ಜೆಕ್ಟ್ ಏನಾದರೂ ಅದ್ರ ಮೇಲಿರ್ತಕ್ಕಂಥ ದೌರ್ಜನ್ಯ ಅಂತಲೇ ಹೇಳ್ಬೋದು ನಡೆದಿದೆ ಅಂತ ಅದ್ರ ಜ್ಯೋತಿಷ್ಯದ ಮೇಲೆ. ಯಾವ ಸಬ್ಜೆಕ್ಟ್ ಮೇಲೂ ಮಾಡಿದ್ದೀವಿ. ಈಗ ನಾವು ಮೆಡಿಕಲ್ ಅಂತ ಹೇಳ್ತೀವಿ, ಮೆಡಿಕಲಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಇವತ್ತು ಕ್ಯಾನ್ಸರಿಂದ ಸಾಯ್ತಾ ಇರ್ತಕ್ಕಂಥವ್ರು ಎಷ್ಟೋ ಜನ ಲಕ್ಷಾಂತರ ಮಂದಿ ಇದ್ದಾರೆ. ನಾನು ಅದನ್ನೇನು ತಪ್ಪು ಅಂತ ಹೇಳ್ತಾ ಇಲ್ಲ, ಅದ್ರ ಮೇಲೆ ಇರ್ತಕ್ಕಂಥ ನಂಬಿಕೆ, ಯಾಕೆಂದರೆ ಅದು ಜೀವ, ಎಷ್ಟೊಂದು ದುಡ್ಡು ಕೊಟ್ಟರು ಕೂಡ ಜೀವ ಕಳ್ಕೊಂಡಿದ್ದಾರೆ. ಆದರೂ ಅದ್ರ ಮೇಲೆ ಅತಿಯಾಗಿರ್ತಕ್ಕಂಥ ಒಂದು ಅವಲಂಬನೆ ಮತ್ತು ನಂಬಿಕೆ ಮೆಡಿಸಿನ್ ಮೇಲೆ, ಯಾಕೆಂದರೆ ಯಾರೋ ಒಬ್ಬರು ಇದನ್ನು ತಗೊಂಡ್ರೆ ಆಗುತ್ತೆ ಅಂತ. ಈಗ 10 ಜನಕ್ಕೆ ಕೀಮೋಥೆರಪಿ ಕೊಟ್ಟಾಗ 3 ಜನ ಬದುಕಿದ್ರು, ಇನ್ನು 7 ಜನ ಸತ್ತರು. ಆ 7 ಜನದ ಬಗ್ಗೆ ಚರ್ಚೆ ಇಲ್ಲ. 3 ಜನ ಬದುಕಿದ್ರು, ಮೆಡಿಕಲ್ ಇಂಡಸ್ಟ್ರಿ ಸೂಪರ್ ಅಂತ ಹೇಳಿದ್ರು. ಜ್ಯೋತಿಷ್ಯದಲ್ಲಿ 10 ಜನಕ್ಕೆ ಜಾತಕ ಹೇಳ್ತೀವಿ, 3 ಜನಕ್ಕೆ ಆಗುತ್ತೆ, 7 ಜನಕ್ಕೆ ಆಗಲ್ಲ ಅಂದರೆ ಆ 7 ಜನ ಇಟ್ಕೊಂಡು ರುಬ್ತಾರೆ ನಮ್ಮನ್ನು. ಅದು ಫ್ರೀಯಾಗಿ ರುಬ್ತಾರೆ. ಅಲ್ಲಿ ದುಡ್ಡು ಕೊಟ್ಟು ಬಾಯಿ ಮುಚ್ಕೊಂಡು ಕೂತಿರ್ತಾರೆ ಕೀಮೋಥೆರಪಿ ಮಾಡಿಸಿ. ಕರ್ಮಫಲ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಜ್ಯೋತಿಷ್ಯ ಅಂದರೆ ಕರ್ಮಫಲ. ಸೊ ಅಲ್ಲಿ ನಾನು ಜ್ಯೋತಿಷ್ಯ ಜೋಡಿಸ್ತಾ ಇದ್ದೀನಿ, ಆ ಮೆಡಿಕಲಲ್ಲಿ ನಾನು ಜ್ಯೋತಿಷ್ಯ ಜೋಡಿಸ್ತಾ ಇದ್ದೀನಿ. ಆ 10 ಜನದಲ್ಲಿ ಆ 3 ಜನಕ್ಕೆ ಆರೋಗ್ಯವನ್ನ ವೃದ್ಧಿಸ್ತಕ್ಕಂಥ ದಶಾಭುಕ್ತಿಗಳು ನಡೆದಾಗಿಂದ ಅಲ್ಲಿಂದ ಪಾರಾದರು. ಇನ್ನು 7 ಜನ ಪಾರಾಗಕ್ಕಾಗಿಲ್ಲ, ಕರ್ಮಾನುಸಾರ ಅವರು ಟಿಕೆಟ್ ತಗೊಂಡ್ರು ಅಷ್ಟೇ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಜ್ಯೋತಿಷ್ಯನ ಬೈಯೋದಿಲ್ಲ. ನೀವೇನಾದ್ರು ಜ್ಯೋತಿಷ್ಯನ ಬೈದ್ರೆ ಈ ಎಕ್ಸಾಂಪಲ್ ತಗೊಳ್ಳಿ, ಅವಾಗ ನೀವು ಮೆಡಿಕಲ್ ಅವ್ರನ್ನೂ ಬೈರಿ, ಏನ್ರಿ ನೀವು ಕೀಮೋಥೆರಪಿ ಮಾಡಿ, ಎಂತೆಂಥ ದೊಡ್ಡ ದೊಡ್ಡ ಕಂಪ್ನಿಗಳು ಕೋಟ್ಯಾಂತರ ರೂಪಾಯಿ ಹಾಕೊಂಡು ಕೂತಿದ್ದಾರೆ, ಲಕ್ಷಾಂತರ ರೂಪಾಯಿ. ಮತ್ತು ಯಾವ ಒಂದು ಕ್ಯಾನ್ಸರ್ ಇನ್ಸ್ಟಿಟ್ಯೂಷನ್ನು ದಿವಾಳಿ ಆಗಿಲ್ಲ. 100% ಸತ್ಯ. ಯಾವ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ದಿವಾಳಿ ಆಗಿಲ್ಲ. ಆಮೇಲೆ ಜಸ್ಟ್ ಒಂದು ಕೀಮೋಥೆರಪಿ, ಒಂದು ಆಪರೇಷನ್ ಮಾಡೋಕ್ಕೆ 15-20 ಲಕ್ಷ ತಗೊಳ್ತಾರೆ. ನನಗೆ ಈಗಲೂ ಒಂದು ಡೌಟು, ಮನುಷ್ಯ ಮಾಡಿರ್ತಕ್ಕಂಥ ಮಷಿನ್ಗೆ ಅಷ್ಟೊಂದು ಕಾಸ್ಟ್ಲಿನಾ? ಅದೇ ಮಷಿನ್ಗೆ 1000 ಜನಕ್ಕೆ ಅದೇ ಟ್ರೀಟ್ಮೆಂಟೇ ಕೊಡ್ತಾರೆ. ಒಂದೊಂದು ಇಂಜೆಕ್ಷನ್ 25,000 ಅಂತಾರೆ. ಏನು ಬಂಗಾರದ ಲೇಪನ ಹಾಕ್ತಾರೆ ಅದರೊಳಗಡೆ ಅಂತ ಇರೋ ಇಷ್ಟೇ ಲಿಕ್ವಿಡ್ಗೆ 25,000 ಅಲ್ವಾ? ಅತ್ಯಂತ ದುಬಾರಿ ಅಂತ ಏನಾರು ಇವಾಗ ನೋಡಿದ್ರೆ ಸದ್ಯಕ್ಕೆ ಬಂಗಾರ, ಹೆಣ್ಮಕ್ಳು ಹಾಕೋ ಬಂಗಾರ ಬಿಟ್ಟರೆ ನನಗೆ ಬೇರೆ ಏನು ಕಣ್ಣಿಗೆ ಕಾಣಿಸಲ್ಲ. ಅಂದರೆ ಇದು ಪರಿಸ್ಥಿತಿಯಲ್ಲಿದ್ದಾಗ ಮನುಷ್ಯ ಹಾಕೊಂಡು ಹೀರ್ತಕ್ಕಂಥ ಮನುಷ್ಯನ ಬುದ್ಧಿ. ಇವತ್ತು ಎಷ್ಟೋ ಫ್ರೀಗಳು ಕೊಡ್ತಾ ಇದೀವಲ್ಲ, ಎಷ್ಟೋ ಫ್ರೀಗಳು ಕೊಡ್ತಾ ಇದ್ರಲ್ಲ ಸರ್ಕಾರದ, ಕೊಡ್ತಾ ಇದ್ದಲ್ಲ, ಬಸ್ ಫ್ರೀ, ಆ ಫ್ರೀ, ಎಷ್ಟೋ ಕೋಟಿಗಟ್ಟಲೆ. ಮತ್ತೆ ಪಾಪ ಇವ್ರಿಗೆ ಡ್ರೈವರ್ಗಳಿಗೆ ಸಂಬಳ ಕೊಟ್ಟಿಲ್ಲ. ಇನ್ನ ಇದ್ಯಾವುದೋ ಅಗ್ಯಕ್ಕೆ ಬಹಳ ದುಡ್ಡು ಖರ್ಚು ಮಾಡಿದ್ರು ಅಂತ ಹೇಳಿದ್ರು. 50 ಲಕ್ಷ ಖರ್ಚಾಗಿದೆ. ಆಲ್ರೆಡಿ ಸತ್ತೋಗಿರೋರಿಗೆ ಅಗ್ಯಕ್ಕೆ ಅದು ನಂಗೆ ಗೊತ್ತಿಲ್ಲ, ನೀವು ಚೆನ್ನಾಗಿ ಹೇಳ್ಬೋದು ಆಂಕರ್ ನೀವು. ಸರಿ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಬಗ್ಗೆ ಮೇಡಮ್, ನನ್ನ ಬಗ್ಗೆನೇ. ನಿಮ್ಮ ಹೆಸರು ಮತ್ತೆ ನಿಮ್ಮ ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸಿ. ಲಕ್ಷ್ಮಿ ಅಂತ ಹೇಳಿ. ಲಕ್ಷ್ಮಿ, ಹುಟ್ಟಿದ ದಿನಾಂಕ? ಡೇಟ್ 1-11-1985. ಸಮಯ 9:45. ರಾತ್ರಿ 9:45. ಸ್ಥಳ ಗಂಗಾವತಿ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಗುರುಜಿ. ನಂದು ವೈವಾಹಿಕ ಜೀವನ ಸರಿ ಇಲ್ಲ, ಕೇಸ್ ನಡೀತಾ ಇದೆ, ಅದ್ರ ಬಗ್ಗೆ ಕೇಳ್ಬೇಕಂತಾನೆ ಫೋನ್ ಮಾಡಿದ್ದೆ. ಸರಿ. ಸೊ ವೈವಾಹಿಕ ಜೀವನ ಆಲ್ರೆಡಿ ನಿಮಗೆ 39 ವರ್ಷ ಆಗಿದೆ. ಹೌದು. ಸದ್ಯಕ್ಕೆ ನಿಮ್ಮ ದಶಾ ನಡೀತಾ ಇರ್ತಕ್ಕಂಥದ್ದು ಶನಿ. ಡಿವೋರ್ಸು ಅಷ್ಟು ಈಸಿಯಾಗಿ ಆಗಲ್ಲ, ಯಾಕಂದರೆ 5ನೇ ಮನೆ ಕಾಂಬಿನೇಷನ್ ನಡೆದಾಗ ಅಷ್ಟು ಈಸಿಯಾಗಿ ಆಗಲ್ಲ. ಎಳೆದಾಡ್ತಾ ಇರ್ತೆ, ಅವ್ರು ಬಂದರೆ ನೀವು ಬರಲ್ಲ, ನೀವು ಬಂದರೆ ಅವ್ರು ಬರಲ್ಲ, ಇಬ್ಬರು ವಾದ ಆಗಲ್ಲ. ಇಲ್ಲಿ ಡಿವೋರ್ಸ್ ಅನ್ನೋ ಕಾಂಬಿನೇಷನ್ ತೋರಿಸ್ಬೇಕು ಫಸ್ಟು, ನಿಮ್ಗೆ ಆಗುತ್ತೋ ಇಲ್ವೋ ಅಂತ. ಎಷ್ಟು ವರ್ಷ ಆಯಿತು ನೀವು ಇದಾಗಿ ಡಿವೋರ್ಸ್ ಅಪ್ಲೈ ಮಾಡಿ ಕೋರ್ಟಲ್ಲಿ? ನಡೀತಾ ಇರೋದು ಈಗ 3.5 ವರ್ಷ. ಸಂಪೂರ್ಣ ರಾಮಾಯಣ ಇಲ್ಲೇ ಇದೆ, ಸಂಪೂರ್ಣ ರಾಮಾಯಣ. ಅದಕ್ಕೆ ಹೇಳೋದಿದೆ, 5ನೇ ಮನೆ ಅಂತ ಬಂದಾಗ ನಮಗೆ ನೀವು ಎಲ್ಲ ನೋಡಿ ಆನ್ಸರ್ ಮಾಡೋದು ಬೇರೆ ಪದ್ಧತಿ, ಆದರೆ ಏನೂ ನೋಡ್ದಲ್ಲೇ ಆನ್ಸರ್ ಮಾಡೋದೇ ಜ್ಯೋತಿಷ್ಯ. ಯಾಕಂದರೆ ಹಣೆ ಬರಹ ಇಲ್ಲಿ ಬರೆದಿರುತ್ತೆ, ಹಣೆ ಬರಹ ಇಲ್ಲಿ ಬರೆದಿರುತ್ತೆ. 5ಕ್ಕೆ ಇಲ್ಲ. ಇದು ನೀವು ಕಾಂಪ್ರಮೈಸ್ ಆಗಿ ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಟು ನಿಮ್ಮ ಪಾಡ್ ನೀವು ಬಿಡಿ. ಯಾಕೆಂದರೆ ಇಲ್ಲಿ ಯಾರಿಗೋ ಒಬ್ಬರಿಗೆ ಬಿಡಬಾರ್ದು ಅವ್ರನ್ನ ಅನ್ನೋ ಒಂದು ಮನಸ್ಥಿತಿ ಇದೆ. ನಿಮ್ಗಾರು ಇರ್ಬೋದು, ಅವ್ರಿಗಾರು ಇರ್ಬೋದು. ಅಂದರೆ ಡಿವೋರ್ಸ್ ಅನ್ನೋ ಕಾಂಬಿನೇಷನ್ನು ಮನಸ್ಸಲ್ಲಿ ಇಲ್ಲ ಇಬ್ಬರಲ್ಲೊಬ್ಬರಿಗೆ. ಅರ್ಥ ಆಯ್ತಾ?
ಸೊ ಆದ್ದರಿಂದ ಮಕ್ಕಳಿದಾರಾ? ಇಲ್ಲ ಗುರುಜಿ, ಆಗಿಲ್ಲ. ಮಕ್ಕಳಾಗಿಲ್ಲ. ಸೊ ಓಕೆ, ಮಕ್ಕಳು ಇದ್ದಾರೆ ಅಂದರೆ ಅವ್ರಿಗಾಸ್ರು ಹೋಗಿ ಅಂತ ಹೇಳ್ಬೋದು. ಈಗ ನಿಮ್ಮ ಪಾಡಿಗೆ ನೀವು ಡಿವೋರ್ಸ್ ಮಾಡ್ಕೊಂಡು ನೆಕ್ಸ್ಟ್ ಮದುವೆ ಮಾಡ್ಕೋಬೇಕು ಅಂತಿದ್ದೀರಾ? ಹಾ ಗುರುಜಿ, ಅವರು ನಮಗ ಇಷ್ಟನ ಆಗ್ತಿರ್ಲಿಲ್ಲ ಅಂತಂದು ತವ್ರ ಮನೆ ಕಳ್ಸಿದಾರ ಅವರು, ಹಾಗಾಗಿ ನಾವು ಬಂದಿದ್ವಿ. ಓಕೆ, ನೀವೇನು ಡಿವೋರ್ಸ್ಗೆ ಹೋಗ್ತಾ ಇಲ್ವಾ? ನಾವು ಹೋಗ್ತಿದೀವಿ ಗುರುಜಿ, ಅವರೇ ಬರ್ತಾ ಇಲ್ಲ. ಒಂದ್ಸರಿ ಬರ್ತಾರೆ, ಈಗ ಕಂಪೋಸಿಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಎಲ್ಲ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಮತ್ತೆ ಆ ಸ್ಟೋರಿ ತಗೋತಾ ಇದೀವಿ ಈಗ. ಇದು ಅಷ್ಟು ಸುಲಭ ಇಲ್ಲ, ಮ್ಯೂಚುವಲ್ ಆಗಿ ಬೇಗ ಹೋಗಬೇಕು. 3 ವರ್ಷ ಅವಶ್ಯಕತೆ ಇಲ್ಲ. ಇಲ್ಲಿ ಏನಾದ್ರು ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಲ್ಲಿ ಏನಾದ್ರು ಸ್ಟಕ್ ಆಗುತ್ತೆ ಅಥವಾ ಇನ್ನೊಂದು ಏನೋ ಸ್ಟಕ್ ಆಗ್ತಾ ಇರುತ್ತೆ. ಅದಕ್ಕೆ ನಾವೇನು ಜವಾಬ್ದಾರಲ್ಲ. ನಿಮಗೆ ದುಡ್ಡು ಬೇಕಾ ಡಿವೋರ್ಸ್ ಬೇಕಾ ಗೊತ್ತಿಲ್ಲ. ದುಡ್ಡು ಬೇಕಾಗಿತ್ತು, ನಮ್ಗೇನು ಕೊಟ್ಟೇ ಇಲ್ಲ ಯಾವ್ದಕ್ಕೂ ಪರಿಹಾರ ಅಂತ ಹೇಳುದು. ಬನ್ನಿ ಪಾಯಿಂಟ್ಗೆ. ಈಗ ವ್ಯವಹಾರ ಅಲ್ಲಿರೋದಲ್ಲಿ, ಸಂಬಂಧ ಅಲ್ಲ ನಿಮ್ಗೆ ಬೇಕಾಗಿರೋದು, ವ್ಯವಹಾರ ಅಲ್ವ ನಿಮ್ಮ. ನಮಗೆ ಸಂಬಂಧದಲ್ಲಿ ಅವ್ರು ಬೇಡ ಅಂದರೆ ಇನ್ನೊಂದು ಮದುವೆಗೆ ಹೋಗ್ತೀರಾ, ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಲೈಫಲ್ಲಿ. ಆ ದುಡ್ಡು, ಆ ಎಂಜಲ್ ಕಾಸಿಗೆ ಹೋಗ್ದಲೆ ತುಂಬ ಜನ ಹಿಂಗೆ ಅವ್ರು ದುಡ್ಡು ಕೊಟ್ಟಿಲ್ಲ ಅಂತ 6 ವರ್ಷ 7 ವರ್ಷ ಅಲ್ದು, 10 ವರ್ಷದ ಮೇಲೆ ಅಲ್ದು ಕೊಡೋ 5 ಲಕ್ಷನೋ 6 ಲಕ್ಷನೋ 8 ಲಕ್ಷ ನೀವು ಅದೇ 10 ವರ್ಷ 3 ವರ್ಷ ನೀವು ಹೋಗಿ ಇನ್ನೊಂದು ಕಡೆ ಭಗವಂತ ಕೊಟ್ಟಿರ್ತಕ್ಕಂಥ ಕೆಲಸಕ್ಕೆ ಹೋಗಿದ್ದಿದ್ರೆ ಅವ್ರು ಬೇಡ ಅಂದರೆ ಅವ್ರು ಕಷ್ಟಪಟ್ಟಿದ್ದೋ ಅಥವಾ ಅಕ್ಳಾಯ್ ದುಡ್ಡು ಅವ್ರದ್ದು ಎಂಜಲ್ ಬೇಕಾ ನಮಗೆ? ನಾನು ಹೇಳೋದು, ನಾನು ಸ್ವಾಭಿಮಾನಿ. ತುಂಬ ಜನ ಹೆಣ್ಮಕ್ಳಿಗೆ ಹೇಳ್ತೀನಿ, ಮನೆ ಕಡೆ ಚೆನ್ನಾಗಿದ್ದಾರಾ, ಪರಿಸ್ಥಿತಿ ಚೆನ್ನಾಗಿದೆಯಾ, ತಂದೆ ತಾಯಿ ಚೆನ್ನಾಗಿಟ್ಟಿದ್ದಾರಾ, ನಿಮ್ಗೆ ಒಳ್ಳೆ ಕೆಲಸ ಇದೆಯಾ, ಆ ಒಂದು ಕೋರ್ಟಲ್ಲಿ ಹೋಗ್ಬಿಟ್ಟು ಕಾಲಿಡಬೇಡಿ. ಅದು ದರಿದ್ರ ಜಾಗ. ಅದು ಅಲ್ಲಿ ನ್ಯಾಯ ಕೊಡ್ತಕ್ಕಂಥವ್ರೆಲ್ಲರೂ ಇದ್ದಾರೆ, ಕೂತಿದ್ದಾರೆ. ಆದರೆ ಅಲ್ಲೆಲ್ಲ ವೈಬ್ರೇಷನ್, ದರಿದ್ರ ಅಂತ ಯಾಕೆ ಕರಿತೀನಿ ಅಂದರೆ ಗಲೀಜು ಜಾಗ ಅದು. ಆ ವೈಬ್ರೇಷನ್ ತೊಗೊಂಬರ್ಬೇಡಿ, ತುಂಬ ನೆಗೆಟಿವು. ನಾನೇ ಒಂದು ಕೇಸಲ್ಲಿ ಸಿಗಾಕೊಂಡು ಅಲ್ಲಿಗೆ ಹೋಗಿ ಬಂದಾಗ ಭಾಳ ಗಲೀಜು ಜಾಗಕ್ಕೆ ಹೋಗ್ಬೇಡಿ ದಯವಿಟ್ಟು. ನನಗೇನೋ ಕರ್ಮ ಆಗ್ಬಿಟ್ಟಿದೆ, ನನಗೇನೋ ಕರ್ಮ ಆಗಿದೆ. ಆದರೆ ನಿಮಗೆ ಬೇಕು ಅಂತ ನೀವು ಕರ್ಮ ಹಾಕೋಬೇಡಿ. ಅಲ್ಲೆಲ್ಲ ನೆಗೆಟಿವ್ ವೈಬ್ರೇಷನ್ಸ್ ಜಾಸ್ತಿ. ಯಾರ್ಯಾರು ಕೇಸು ಸುಮ್ಮನೆ ಅಲ್ಲಾಡ್ತೀರಾ, ನಿಮ್ಗೆ ನೋಡಿ ಬೇಕಾರೆ ನನ್ನ ಅನುಭವದಿಂದ ಹೇಳ್ತೀನಿ, ನೀವು ಯಾರ್ದಾರ ಮೇಲೆ ಕೇಸ್ ಗೆಲ್ಬೋದು, ನಿಮಗೆ ಎಷ್ಟು ಕಾಡುತ್ತೆ ಅವಾಗ ಆದಮೇಲೆ ಅಂಥೇಳಿ ನಿಮಗೆ ಊಹಿಸ್ಕೊಳಕ್ಕೂ ಆಗಲ್ಲ. ಅದು ಕರ್ಮ ಸಿದ್ಧಾಂತ, ಸುಮ್ಮನೆ ಅಲ್ಲ ಅದು. ಒಬ್ರೊಬ್ರ ಮೇಲೆ 10 ಕೇಸು 20 ಕೇಸ್ ಹಾಕ್ತಾರೆ. ಅವ್ರದ್ದು ಒಳಗಡೆ ಇರ್ತಕ್ಕಂಥ ಮನಸ್ಸು ಕೆಟ್ಟು ಕೆರ ಹಿಡಿದು ತುಕ್ಕಿಡ್ದೋಗಿರುತ್ತೆ ಮನಸ್ಸುಗಳು. ಆಚೆ ಕಡೆ ಶೋಕಿ ಮಾಡ್ತಾರೆ, ಒದ್ದಾಡ್ತಾ ಇರ್ತಾರೆ. ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಮಗನ ಬಗ್ಗೆ ತಿಳ್ಕೊಬೇಕಾಗಿತ್ತು ಮೇಡಮ್. ನಿಮ್ಮ ಮಗನ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಸಮಯವನ್ನ ತಿಳಿಸ್ಕೊಡಿ. 30/10/1900 ಸಾರಿ, 1900 2006 ಮೇಡಮ್. 2006. ಹೌದೌದು. ಸೋಮವಾರ ಬೆಳಗ್ಗೆ 10:15. ಬೆಳಿಗ್ಗೆ 10:15. ಸ್ಥಳ ಬೆಂಗಳೂರು ಮೇಡಮ್. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಏನು ಕೇಳಬೇಕಾಯ್ತಮ್ಮ? ಎಜುಕೇಶನ್ ಬಗ್ಗೆನಾ? ಎಜುಕೇಶನ್ ಬಗ್ಗೆನಾ? ಹೌದು ಸರ್. ಆಲ್ರೆಡಿ ಏನು ಡಿಗ್ರಿ ಓದ್ತಾ ಇದ್ರಾ ಇಲ್ವಾ? ಏನು ಸಮಾಚಾರ ಹೇಳಿ. ಹೌದೌದು, ಡಿಗ್ರಿ ಈಗ ತಗೊಬೇಕು. ಅವನು ಏನ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಗುರುಜಿ. ಸರಿ. ರಾಹು 11, 1, 4, 3, 2, 8 10ನೇ ಕಾಂಬಿನೇಷನ್ ಇದೆ. ಹೈಯರ್ ಡಿಗ್ರಿ ಮ್ಯಾನೇಜ್ಮೆಂಟ್ ಸೈಡು ಹೋಗ್ತಾರೆ. ಸೊ ಸಿವಿಲ್ ತೊಗೊಂಡ್ರೆ ಭಾಳ ಒಳ್ಳೇದಿರುತ್ತೆ ಫಸ್ಟ್ ಪಾಯಿಂಟಲ್ಲಿ. ಸೆಕೆಂಡು ಲೆವೆಲಲ್ಲಿ ಅವ್ರಿಗೆ ಕಂಪ್ಯೂಟರ್ ಸೈನ್ಸ್ ಇದೆ. 3ನೇ ಲೆವೆಲಲ್ಲಿ ಕಾಮರ್ಸ್ ಇದೆ. ಈ 3ರಲ್ಲಿ ಒಂದು ಅವರು ತೊಗೊಳ್ತಾರೆ. ಓಕೆ. ಲಾಭಾಂಶ 11, 1, 4 ಇರೋದ್ರಿಂದ ಹೆಚ್ಚಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ. ಇಲ್ಲಿ 11 ಅಂತ ಒಂದು ಕಾಂಬಿನೇಷನ್ ಬಂದಿರೋದ್ರಿಂದ, ಪ್ಲಸ್ ಹೈಯರ್ ಲೆವೆಲಲ್ಲಿ 10, 9 ಇದ್ದರೆ ಅವರು ಮಾಸ್ಟರ್ಸ್ ಮಾಡ್ತಾರೆ. ರಾಹುವಿನ ಇದು ಬಂದಿರೋದ್ರಿಂದ ಅಬ್ರಾಡ್ ಹೋಗೋ ಚಾನ್ಸಸ್ಸು ತುಂಬ ಸ್ಟ್ರಾಂಗ್ ಆಗಿದೆ. ಏನು ಚಿಂತೆ ಮಾಡದೇ ಇರತಕ್ಕಂಥ ಕಾಂಬಿನೇಷನ್ನು ಅದ್ಭುತವಾಗಿದೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ರಿ. ಸರಿ, ನಿಮ್ಮ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ. ನಾವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀವಿ. ಸರಿ, ನಂಬರ್ ಹೇಳಿ. ಗುರೂಜಿ ಇದ್ದಾರೆ. 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 84 ರೀ. 84. ಯಾವ ವಿಚಾರದಲ್ಲಿ? ಹೆಲ್ತ್ ಬಗ್ಗೆ ಕೇಳಬೇಕಿತ್ರಿ. ಹೆಲ್ತ್ ನೋಡೋಣ.
ಹೆಲ್ತ್ ಬಗ್ಗೆ ಮೊದಲು 6ನೇ ಮನೆ ಕಸ್ಪೇನು ಹೇಳುತ್ತೆ ಅಂತ ನೋಡೋಣ. 11 ಪರವಾಗಿಲ್ಲ, 12 ಅಷ್ಟೊಂದು ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಇದೊಂಥರ ನಮಗೆ ಕಾಯಿಲೆ ಬಂದಾಗ ಸ್ವಲ್ಪ ಟ್ಯಾಬ್ಲೆಟ್ಗಳು ತೊಗೊಳ್ತಾ ಇದ್ದಾಗ ಸರೋಗುತ್ತಲ್ಲ, ಅಂದರೆ ಕಾಯಿಲೆ ಇರುತ್ತೆ, ಟ್ಯಾಬ್ಲೆಟ್ ಹಾಕೊಂಡೋಗಿ ಸರೋಗುತ್ತೆ, ಹಂಗೆ ಆ ಥರ ಕಾಂಬಿನೇಷನ್ 11-12 ಬಂದಾಗ. ಏನು ಸಮಸ್ಯೆ ಆಗಿದೆ ನಿಮಗೆ? ನನ್ಗೆ ವಾಯ್ಸ್ ಒಂದ್ ಸ್ವಲ್ಪ ಕ್ರ್ಯಾಕ್ ಬಂದಂಗ ಆಗುತ್ತ್ರಿ. ಬಿಲ್ಡಿಂಗ್ ಕ್ರ್ಯಾಕ್ ನೋಡಿದ್ದೀನಿ. ಬಿಲ್ಡಿಂಗ್ ಇದು ಕ್ರ್ಯಾಕ್ ಮಾತಾಡುವಾಗ ಒಂದ್ ಸ್ವಲ್ಪ ಇದಾದಂಗ ಆಗತ್ರಿ, ಕರ್ಕ ಬಂದಂಗ ಆಗತ್ರಿ. ಆಮೇಲೆ ನೋವು ಬರುತ್ತೆ ಒಂದ್ ಸೈಡ್. ಟಾನ್ಸಿಲ್ಸ್ ಏನಾರು ಆಗಿದೆಯಾ? ಏನ್ ಗುರುಗಳೇ? ಟಾನ್ಸಿಲ್ಸ್ ಏನಾರು ಆಗಿದೆಯೇನಮ್ಮ? ನಂಗೆ ಅರ್ಥ ಆಗ್ತಿಲ್ಲ ರೀ. ಅದೇನೋ ಕ್ರ್ಯಾಕ್ ಆಗಿದೆ ಅಂದ್ರೆ ಏನು ಕ್ರ್ಯಾಕ್ ಆಗಿದೆ? ಧ್ವನಿ ಸ್ವಲ್ಪ ಜೋರ ಮಾತಾಡಕ್ಲಿ ಒಂದ್ ಈಗ ನೀವು ಹಾಡು ಹೇಳೋರಾ? ಕಡ್ತ ಬಂದಂಗ. ಅಲ್ಲ, ನೀವು ಹಾಡು ಹೇಳೋರಾ ಹೆಂಗೆ? ಇಲ್ಲ ಇಲ್ಲ ರೀ, ಹಾಡೇನು ಹೇಳಲ್ಲ, ಬರೀ ಮಾತು ಅಷ್ಟೇ ಅಲ್ವಾ? ಮಾತೆ. ಇಲ್ಲ. ಹೌದ್ರಿ. ಮಾತೆ. ಓಕೆ. ಜಾತಕದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ಟ್ಯಾಬ್ಲೆಟ್ ತೊಗೊಂಡ್ರೆ ಕಮ್ಮಿ ಆಗುತ್ತೆ ಅನ್ನೋದಾಗ ಚೆನ್ನಾಗಿ ಯಾವ್ದಾದ್ರು ಆಗಿರ್ತಕ್ಕಂಥ ಒಂದು ಈ ಗಂಟಲು ತಜ್ಞರು ಸಿಗ್ತಾರೆ, ಅಲ್ಲಿ ಹೋಗಿದ್ದೀರಾ ಇಲ್ವಾ? ಹೋಗಿಲ್ಲ ರೀ. ಓ, ಫಸ್ಟ್ ಜ್ಯೋತಿಷ್ ಹತ್ರ ಕೇಳೋಣ, ಆಮೇಲೆ ಹೋಗೋಣ ಅಂತ. ಪರೀಕ್ಷೆ. ನೋಡಮ್ಮ, ಇದರಲ್ಲಿ ಜಾತಕದಲ್ಲಿ ಆಲ್ರೆಡಿ ಟಕ್ ಅಂತ ನಿಮ್ಗಿಂತ ಅಡ್ವಾನ್ಸಲ್ಲಿ ಬಂದ್ಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಟ್ಯಾಬ್ಲೆಟ್ ತಗೊಂಡ್ರೆ ಹೋಗುತ್ತೆ ಅಂತ. ಸುಮ್ಮನೆ ಹೋಗಿ ಟ್ಯಾಬ್ಲೆಟ್ ತಗೊಳ್ಳಿ. ಹೆಸರು ಕಾಳನ್ನ ನೀವೇ ಈ ಥರ ಸ್ಟೂಡೆಂಟ್ಗಳು ಹಿಂಗೆ ಆಗ್ಬಿಟ್ರೆ ಹಿಂಗೆ ತಲೆ ಕೆಟ್ಟವರು ಹೋಗ್ಬಿಟ್ಟು ಫಸ್ಟ್ ಡಾಕ್ಟರ್ ಹತ್ರ ಹೋಗಮ್ಮ, ಸುಮ್ಮನೆ ನಗ್ತವ್ರು ನೋಡಿ. ಒಳ್ಳೆ ಜೋಕ್ ಮಾಡ್ತಾರೆ ಅವಾಗ ಬಂದು ನಮಗೆ. ಓಕೆ, ಮುಂದಿನ ಕರೆ ಹೋಗೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ಕಾರ. ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯ, ಅವರ ಹೆಸರನ್ನ ತಿಳಿಸಿ. 21/4/1995 ರಾತ್ರಿ 11:31. ರಾತ್ರಿ 11 ಗಂಟೆ 31 ನಿಮಿಷ. ಸರಿ, ಗುರುಜಿ ಇದ್ದಾರೆ. ಹುಟ್ಟಿದ ಊರು ಹೇಳಮ್ಮ. ನಮಸ್ಕಾರ ಗುರುಜಿ. ಹುಟ್ಟಿದ ಊರು ಹೇಳಿ. ಹುಟ್ಟಿದೂರು ಹುಬ್ಳಿ ಗುರುಜಿ. ಅದನ್ನ ಹೇಳಿ. ಹೇಳಿ, ಏನ್ ಪ್ರಶ್ನೆ ಇತ್ತು? ಡಿಪ್ಲೊಮಾ ಮಾಡಿ ಒಂದು ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಗುರುಜಿ. ಅದಕ್ಕೆ ಆಗತ್ತೆ ಅಂತ ಕೇಳಿಕೆ. ಸರ್ಕಾರಿ ಉದ್ಯೋಗಕ್ಕೆ 10ನೇ ಮನೆ, ಆದರೆ ದುಡ್ಡು ಕೊಟ್ಟು ಕಳ್ಕೊತೀರ ದುಡ್ಡು, ಅದಕ್ಕೆ ಅದು ತೋರಿಸ್ತಾ ಇದೆ. ರಾಹು ನಕ್ಷತ್ರದಲ್ಲಿದ್ದಾಗ ಹಣ ಕಳ್ಕೊಳ್ತಕ್ಕಂಥದ್ದು, ಯಾರನ್ನೋ ನಂಬಿ ಮೋಸ ಹೋಗ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಟ್ರೈ ಮಾಡಿ, 8 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ನಮ್ಮ ಆಫೀಸಲ್ಲಿ ಸಿಗುತ್ತೆ, ಎಲ್ಲೋ ಅಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ, ಅದರಲ್ಲಿ ಸಿಗುತ್ತೆ ಅಂತ ಹೋಗಿ ತಗೊಂಡ್ರೆ ಅದೇನು ವರ್ಕ್ ಆಗಲ್ಲ, ಸುಮ್ಮನೆ ಪ್ಯಾರಲ್ ಕಾಯಿ ಹಾಕ್ದಂಗೆ ಇರ್ತದೆ. ದುಡ್ಡು ಕೊಡದಲೇ ಹಾಗೆ ಪ್ರಯತ್ನ ಪಟ್ಟರೆ ಬುಧ ಭುಕ್ತಿ ಆದ ನಂತರ ಕೇತು ಭುಕ್ತಿಯಲ್ಲಿ ಕಾಂಬಿನೇಷನಲ್ಲಿ ಸೂರ್ಯನ ನಕ್ಷತ್ರ ಮತ್ತು ಸಬ್ಲಾಡಲ್ಲಿ 2 ಬಂದಿರೋದ್ರಿಂದ 70% ಚಾನ್ಸಸ್ ಇದೆ. ಕನ್ಸ್ಟ್ರಕ್ಷನ್ ಲೈನು ಇವ್ರಿಗೆ ಒಳ್ಳೆಯದು, ಸಿವಿಲ್ ಲೈನ್ ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಆಸಕ್ತಿಯನ್ನು ಹೊಂದಿದ್ರೆ ಎಲ್ಲಿ ಹೋಗಬೇಕು ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಎಲ್ಲೂ ಬೇಡ, ನಕ್ಷತ್ರ ನಾಡಿಗೆ ನೀವು ಒಮ್ಮೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದೇ ಅಂದರೆ ಸೆಪ್ಟೆಂಬರ್ 24ರಿಂದ ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ. ರಿಜಿಸ್ಟರ್ ಮಾಡಿಕೊಂಡು ನೀವು ಕ್ಲಾಸಸ್ಗಳನ್ನು ಅಟೆಂಡ್ ಮಾಡ್ಬೋದು. ಅದರ ಜೊತೆಗೆ ಇದೇ ತಿಂಗಳು ಆಗಸ್ಟ್ 23ರಂದು ಫ್ರೀ ಕ್ಲಾಸಸ್ಗಳು ಕೂಡ ಶುರುವಾಗ್ತಾ ಇದೆ. ನೀವು ಕೂಡ ಜಾಯಿನ್ ಆಗಬಹುದು. ಜಾಯಿನ್ ಆಗಿ ನೀವು ಭವಿಷ್ಯ ಅಂದ್ರೆ ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನ ಕೂಡ ತಿಳ್ಕೊಳ್ಳಬಹುದು. ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದೆ, ಬನ್ನಿ ನೋಡ್ತಾ ಹೋಗೋಣ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ,
ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು. ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ. ಪವರ್ ಪೊಸಿಷನ್, ಪುಷ್ ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ಸರ್? ನನ್ನ ಬಗ್ಗೆನೇ ಮೇಡಮ್. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸಿ. 5/3/1980 3:50 PM ಮೇಡಮ್. 3:50 PM. ಸ್ಥಳ? ಎಸ್ ಮೇಡಮ್, ಉಡುಪಿ. ಉಡುಪಿ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಪ್ರಣಾಮ್ ಗುರುಜಿ. ನಮಸ್ಕಾರ. 5 ಮಾರ್ಚ್ 1980. ಅದಕ್ಕೆ ಇವಾಗ ನಿಮ್ಮ ಜಾತಕದಲ್ಲಿ ನಡೀತಾ ಇರ್ತಕ್ಕಂಥ ದಶ ನೋಡೋಣ. 2017ರಿಂದ 36ವರೆಗೂ ಶನಿ ದಶ ನಡೀತಾ ಇದೆ. ಶನಿ ಹೇಗಿದೆ ಅಂತ ನೋಡೋಣ. ನಕ್ಷತ್ರದಲ್ಲಿ 8 ಬಂದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇರುತ್ತೆ. ಶನಿ ಬಂದಾದ ನಂತರ ಗುರು ಇದ್ದಾಗ ಸ್ವಲ್ಪ ಚೆನ್ನಾಗೇ ಇತ್ತು. 8ನೇ ಮನೆ ಬಂದಾಗ ಶನಿ ಸ್ವಲ್ಪ ಬದಲಾವಣೆ ಕೊಡ್ತು. ಆ 8, 2 ಬಂದಿರತಕ್ಕಂಥದ್ದು ಸೂರ್ಯನಿಂದ ಈ ಗೌರ್ಮೆಂಟಿಂದ ಟ್ರಬಲ್ಲು, ಹಿರಿಯರಿಂದ ಟ್ರಬಲ್ಲು, ದೊಡ್ಡವರಿಂದ ಟ್ರಬಲ್ ಬರ್ತಕ್ಕಂಥದ್ದು. ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಹಾಗೆ ಇದು 2036ವರೆಗೂ ಇರೋದ್ರಿಂದ ಸ್ವಲ್ಪ ಕೃಷಿ ಕಡೆ ಸ್ವಲ್ಪ ಗಮನ ಕೊಡಿ, ಇನ್ಶೂರೆನ್ಸ್ ಕಡೆ ಗಮನ ಕೊಡಿ, ಅಥವಾ ಟೆಕ್ನಿಕಲ್ ಸೈಡಲ್ಲಿದ್ದರೆ ಇದು ಸ್ವಲ್ಪ ನಮಗೆ ಕಮ್ಮಿ ಪ್ರಭಾವನ, ಅಂದರೆ ಕೆಟ್ಟ ಪ್ರಭಾವನ ಕಮ್ಮಿ ಕೊಡುತ್ತೆ ಯಾವ ಲೈನಲ್ಲಿದ್ದರೆ. ಈಗ ಪ್ರಶ್ನೆ ಕೇಳಿ. ಬಿಸ್ನೆಸ್ ಮಾಡ್ತಾ ಇದ್ದೇವೆ ಪ್ರಭುಜಿ, ಗುರುಜಿ. ಈಗ ಆ ಬಿಸ್ನೆಸ್ ಅಲ್ಲಿ ಅದೇ ಒಂದು 4-5 ವರ್ಷದಿಂದ ಹಾಗೆ ಸ್ಟಗ್ನೆಂಟ್ ಆಗಿದೆ. ತುಂಬಾ ಅಪ್ಸ್ ಅಂಡ್ ಡೌನ್ಸ್, ಅದೇ ಟೆನ್ಷನ್ಸ್. ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರತಕ್ಕಂಥ ಬಿಸ್ನೆಸ್ ಮಾಡಬಹುದಾ ನಿಮ್ಮ ಕನ್ಸಲ್ಟೆನ್ಸಿ ಟೈಪು? ಈಗ 1 ಕೋಟಿ ತನಕ ಆಲ್ರೆಡಿ ಹಾಕಿದ್ದೇವೆ ಗುರುಜಿ. ಈಗ ಅದೇ ತುಂಬಾ ಅಪ್ಸ್ ಅಂಡ್ ಡೌನ್ಸ್, ತುಂಬಾ ಸ್ಟ್ರಗಲ್ ಅದನ್ನು ನಡೆಸಲಿಕ್ಕೆ. ಆ ಥರ ನಿಮಗೆ ತೋರಿಸ್ತೀನಿ ನೋಡಿ, ಈ ಬಿಸ್ನೆಸ್ ಕಾಂಬಿನೇಷನ್ ತೋರಿಸ್ತೀನಿ. ಈಗ ಅರ್ಥ ಆಯ್ತೇನಮ್ಮ ಯಾಕೆ ನಾವು ಜ್ಯೋತಿಷ ಕಲಿಬೇಕು ಅಂತ? ಜನಕ್ಕೆ ತಾತ್ಸಾರ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿದ್ದೀನಿ. ಈ ಬಿಸ್ನೆಸ್ಸಲ್ಲಿ ವೆರಿ ಹೈ ಲಾಸ್ ಅಂತ ಬರೆದಿಟ್ಟಿದೆ. ಎಲ್ಲ ವೀಕ್ಷಕರು ನೋಡ್ಕೊಳ್ಳಿ. ಕಲೀರಿ ಅಂದರೆ ಓಡೋಗ್ತಿರಲ್ಲ. ನಾನು ಇವ್ರ ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತಾ ಇಲ್ಲ, ಪಾಪ ಅವ್ರಿಗೆ ಹೊಂದಿದ್ದಾರೆ. ಬ್ಯಾಡ್ ಸೈಡ್ 8 ಹಿಟ್ಟಾಗಿದೆ. ಗವರ್ನಮೆಂಟ್ ಕಾಂಬಿನೇಷನ್ ಬರುತ್ತೆ. ಇವ್ರು ಚೆಕ್ ಬೌನ್ಸ್ ಮಾಡ್ತಾರೆ, ಮತ್ತು ದುಡ್ಡಿನ ಸಮಸ್ಯೆ ಎಲ್ಲ ಬರುತ್ತೆ. ಬರೆದಿಟ್ಟಿದೆ. ಹಣೆ ಬರನ ಬರೆದಿಟ್ಟಿರೋದು ನೋಡಿಕೊಂಡ್ರೆ ನಾವು ಹೆಜ್ಜೆ ಇಡಬೇಕೋ ಇಲ್ವೋ, ಯಾಕೆ ಕಲಿಬೇಕು, ನಮಗೇನಕ್ಕೆ ಕಲ್ತ್ರೆ ನಮಗೇನಾಗುತ್ತೆ ಅನ್ನೋರಿಗೆ ಇದೊಂದು ಉದಾಹರಣೆ. ಗೋಧಿಯನ್ನು ದಾನ ಮಾಡಿ, ನಿಮಗೆ ಪರಿಹಾರ ಕೊಡ್ತೀನಿ. 3 ಸ್ಟ್ರಾಂಗ್ ಪರಿಹಾರ ಕೊಡ್ತೀನಿ. ಗೋಧಿಯನ್ನು ದಾನ ಮಾಡಿ ಪ್ರತಿ ಭಾನುವಾರ ಬಡವರಿಗೆ. ಪ್ರತಿ ಭಾನುವಾರ ನೀವು ನಿಮ್ಮ ಮಂಗಳೂರಲ್ಲಿ ಉಳಿದಿರಾ, ಉಡುಪಿಲಿದ್ದೀರಾ? ಮಂಗಳೂರಲ್ಲಿ ಸರ್. ಅಲ್ಲಿ ಯಾವುದೋ ಒಂದು ಒಳ್ಳೆ ಮಾಲ್ ಇದ್ದರೆ 2 ಅವರ್ ಏನು ಪರ್ಚೇಸ್ ಮಾಡಬಾರ್ದು, ಅಡ್ಡಾಡಬೇಕು. 2 ಅವರ್ ಅಡ್ಡಾಡಬೇಕು ಅಲ್ಲಿ. ಅಥವಾ ಮಾರ್ಕೆಟ್ ಇದ್ದರೆ, ಬ್ಯುಸಿ ಮಾರ್ಕೆಟ್ ಇದ್ದರೆ, ಭಾನುವಾರ ವ್ಯಾಪಾರ ಎಲ್ಲ ಮಾಡ್ತಾರೆ ಬೆಳಿಗ್ಗೆ, ಅಲ್ಲಿ ಸುಮ್ಮನೆ ಹೋಗಿ ಬರಬೇಕು. ಅಲ್ಲಿರೋ ನಿಮ್ಮ ನೆಗೆಟಿವ್ ಎನರ್ಜೀಸ್ ಎಲ್ಲ ಹೊಟ್ಟೋಗುತ್ತೆ. ರಕ್ತದಾನ ಭಾನುವಾರ ಮಾಡಿ. 3 ತಿಂಗಳಿಗೊಂದ್ಸತಿ ರಕ್ತದಾನ ಮಾಡಿ. ಹೆಲ್ತ್ ಚೆನ್ನಾಗಿದ್ದರೆ ಮಾತ್ರ. ನಾನು ಹೆಲ್ತ್ ಮೇಲೆ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸುಮ್ಮನೆ ಆಮೇಲೆ ಇವರು ರಕ್ತದಾನ ಮಾಡಿ ಅಂದರು, ಆಮೇಲೆ ನಮಗೆ ಅಂದ್ರೆ ಎಲ್ಲ ನೀವು ಸುಮ್ಮನೆ ಯಾಕೆ ನಮಗೆ. ಅದಕ್ಕೋಸ್ಕರ 8 ಇರ್ತಕ್ಕಂಥದ್ದು. ಓಕೆ. ಅದಾದ ನಂತರ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಹಾಕಿ ಜ್ಯೋತಿಷ್ಯ ಕಲೀರಿ. ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೋಡಿ, ಈಗ ಕೋಟ್ಯಾಂತರ ರೂಪಾಯಿ ಅಂತಂದ್ರು. ನಮ್ದು ಫೀಸ್ 6,900. ಇಲ್ಲೆಲ್ಲ ಇಲ್ಲೆಷ್ಟು ಕಾಣಿಸ್ತಾ ಇದ್ರಲ್ಲ ಜನ,
6,999 ಕೊಟ್ಟರೆ ಇವ್ರು ಎಷ್ಟು ಜನ ಹ್ಯಾಪಿಯಾಗಿದ್ದಾರೋ ಅಷ್ಟು ಹ್ಯಾಪಿಯಾಗಿ ಎಲ್ಲರೂ ಇರ್ಬೋದು. ಅದಕ್ಕೆ ಜನ ಬಂದು 6,700 ನಮ್ಮ ತಲೆಗೆ ಹೋಗುತ್ತಾ, ಅರ್ಥ ಆಗುತ್ತಾ, ಹೋಗುತ್ತಾ ಅನ್ನೋದಕ್ಕಿಂತ ಇಲ್ಲಿ ರೆಡಿಮೇಡ್ ಆನ್ಸರ್ಸ್ ಇದೆ ಸ್ವಾಮಿ, ನೀವು ಅರ್ಥ ಮಾಡ್ಕೊಳ್ಳೋ ಸಮಸ್ಯೆನೇ ಇಲ್ಲ. ರಿಜಿಸ್ಟರ್ ಆಗಿ ಸೆಪ್ಟೆಂಬರ್ 24ಕ್ಕೆ ಅಟ್ಲೀಸ್ಟ್ ಇವಾಗಲಾರು ಓದ್ಸತಿ ಅಂತ ರಿಜಿಸ್ಟರ್ ಆಗಿರಲಿಲ್ಲ, ಡೌಟಲ್ಲಿದ್ದರು. ಜೀವನದಲ್ಲಿ ಏನೇನು ಸೀಕ್ರೆಟ್ಸ್ ಬೇಕೋ ಅದೆಲ್ಲ ಕೊಡ್ತೀನಿ. ಕಾಂಬಿನೇಷನ್ಸ್ ಬಂದಾಗ ಸೀಕ್ರೆಟ್ಸ್ ಇರುತ್ತೆ. ಚೆನ್ನಾಗಿ ನೆಮ್ಮದಿಯಾಗಿರ್ಬೋದು ಅಷ್ಟೇ, ಏನು ಕೋಟ್ಯಾಧೀಶರು ಆಗೋಕ್ಕಾಗಲ್ಲ, ನೆಮ್ಮದಿಯಾಗಿರ್ಬೋದು. ಓಕೆ, ಕ್ಲಾಸಸ್ ಯಾಕೆ ನಡೆಸ್ತಾ ಇದ್ದೀರಿ ಮತ್ತು ಯಾಕಾಗಿ ಜಾಯಿನ್ ಆಗಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಈಗಾಗಲೇ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಕ್ಷತ್ರ ನಾಡಿಗೆ ಜಾಯಿನ್ ಆಗಿ ಜ್ಯೋತಿಷ್ಯವನ್ನ ಕಲ್ತಿರೋರು ಕೂಡ ಇದ್ದಾರೆ. ಅದರಲ್ಲಿ ಒಬ್ರು ಮಾತನಾಡಿದ್ದಾರೆ, ಏನು ಹೇಳಿದ್ರು ಅಂತ ನೋಡ್ತಾ ಹೋಗೋಣ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಎಲ್ರಿಗೂ ನಮಸ್ಕಾರ. ಗುರುಭ್ಯೋ ನಮಃ ಹರಿ ಓಂ. ನಾನು 7th ವೇದಿಕ್ ಡಾಕ್ಟರೇಟಲ್ಲಿ ಡಾಕ್ಟರೇಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಂದು ಬೇಸಿಕ್ ಕ್ಲಾಸ್ ಮತ್ತು ಹೈಯರ್ ಕ್ಲಾಸ್ ಆಗಿದೆ. ಸೊ ಅಸ್ಟ್ರಾಲಜಿ ಅಂತಂದರೆ ಎಲ್ಲರೂ ನಾವು ಮೂಢನಂಬಿಕೆಯಲ್ಲಿ ಮಾಡ್ಕೋತಾ ಹೋಗ್ತೀವಿ. ಅಂದರೆ ನಾವು ಮುಂಚೆ ಎಲ್ಲ ಹೇಳ್ಕೊತಾ ಬಂದಿರೋದು ಅದೇ ಥರನೇ, ದೋಷಗಳಿದೆ, ಆ ಪೂಜೆ ಮಾಡಿಸ್ಬೇಕು, ಈ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಅಸ್ಟ್ರಾಲಜಿ ಅಂದರೆ ಏನಿಲ್ಲ, ಜಸ್ಟ್ ಅಸ್ಟ್ರಾನಮಿ ಬಗ್ಗೆ ನಾವು ತಿಳ್ಕೊತೀವಿ, ಗ್ರಹಗಳ ಬಗ್ಗೆ ತಿಳ್ಕೊತೀವಿ. ಆಮೇಲೆ ಇದರಲ್ಲಿ ಕ್ಯಾಲ್ಕುಲೇಷನ್ ಸ್ವಲ್ಪ ಇರುತ್ತೆ, ಲೈಟಾಗಿ ಮ್ಯಾಥಮೆಟಿಕ್ಸ್ ಬೇಸಿಕ್ ಬಂದರೆ ಸಾಕು. ಆ ಮ್ಯಾಥಮೆಟಿಕ್ಸಿಂದ ನಾವು ಯಾವಾಗ ದಶಾಭುಕ್ತಿ, ಅಂತರ್ಭುಕ್ತಿ ಯಾವಾಗ ಬರುತ್ತೆ, ನಮಗೆ ಒಳ್ಳೆ ಟೈಮ್ ಯಾವಾಗ ಬರುತ್ತೆ, ಕೆಟ್ಟ ಟೈಮ್ ಯಾವಾಗ ಬರುತ್ತೆ ಅಂತ ನಾವು ನೋಡ್ತೀವಿ. ಅದರಲ್ಲಿ ಜಾಬ್ ಯಾವಾಗ ಸಿಗುತ್ತೆ, ಮದುವೆ ಯಾವಾಗ, ಆ ಥರ ನಾವು ನೋಡ್ಬೋದು. ಇದನ್ನು ಎಲ್ಲರೂ ಪ್ರತಿಯೊಬ್ಬರು ಕಲಿಬೋದು. ಸೊ ಇದಕ್ಕೆ ಯಾವುದೇ ಅಂತ ಮಡಿವಂತಿಕೆ ಇಲ್ಲ. ಸೊ ಯಾರಾದರೂ ಕಲಿಬೋದು.